ಅವರು ಆ ಅವಳಿ ನಗರದ ಪ್ರಥಮ ಆಟೋ ಚಾಲಕಿ. ಪತಿ ಮರಣದ ನಂತರ ಆಟೋವನ್ನ ಚಾಲನೆ ಮಾಡ್ತಾ ಬದುಕನ್ನ ಕಟ್ಟಿಕೊಂಡ ಗಟ್ಟಿಗಿತ್ಯಾಕೆ. ಆದರೆ ಕೊಲ್ಲಿ ಕದನ ಅವರ ಬಾಳಲ್ಲಿ ಬಿರುಗಾಳಿಯನ್ನ ಉಂಟು ಮಾಡಿತು. ಎಲ್ಪಿಜಿ ದರ ಏರಿಕೆಯಿಂದ ಆಟೋ ಓಡಿಸಲು ಆಗದಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅವರಿಗೆ ಸಹಾಯದ ಹಸ್ತ ಒದಗಿ ಬಂದಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊಲ್ಲಿ ಕದನ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಅಡುಗೆ ಅನಿಲಕ್ಕಾಗಿ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ನಿಲ್ಲೋದು ತಪ್ಪಿಲ್ಲ. ಇದರ ನಡುವೆ ಎಲ್ಪಿಜಿಗಾಗಿ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಇನ್ನು ಈ ಆಟೋ ಚಾಲಕಿ ರೇಖಾ ಹಲ್ಲೂರು ಅಂತ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಆಟೋ ಓಡಿಸಿಕೊಂಡು ಬದುಕಿನ ಬಂಡಿಯನ್ನ ಸಾಗಿಸ್ತಾ ಇದ್ರು. ಆದರೆ ಕೊಲ್ಲಿ ಕದನ ಇವರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಆಟೋ ಚಾಲಕಿಗೆ ದಿನಸಿ ಕಿಟ್ ವಿತರಣೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸಹಾಯ ಹಸ್ತ. ಆಟೋ ಚಾಲಕಿ ರೇಖಾ ಪತಿ ಕಳೆದ 2 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಪತಿಯ ನಿಧನದ ಬಳಿಕ ಆಟೋ ಚಾಲನೆ ಮಾಡುತ್ತಾ ಇಬ್ಬರು ಮಕ್ಕಳನ್ನ ಸಾಕಿ ಸಲುವ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಮಗಳಿಗೆ ಸಕ್ಕರೆ ಕಾಯಿಲೆ. ಆಟೋ ಚಾಲನೆ ಮಾಡಿ ಬಂದ ಹಣದಿಂದ ಆಸ್ಪತ್ರೆ ಖರ್ಚು ಹಾಗೂ ಮನೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ರು. ಆದರೆ ಕೊಲ್ಲಿ ಯುದ್ಧದ ಪರಿಣಾಮ ಎಲ್ಪಿಜಿ ದರ ಏರಿಕೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕಳೆದೊಂದು ವಾರದಿಂದ ಆಟೋ ನಿಂತ ಜಾಗದಲ್ಲೇ ನಿಂತಿತ್ತು. ಮೊದಲೇ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ರೇಖಾಗೆ ಸಾಕಷ್ಟು ಸಮಸ್ಯೆಯಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇವರಿಗೆ ಸಹಾಯ ಹಸ್ತ ಒದಗಿ ಬಂದಿದೆ. ಯಂಗ್ ಇಂಡಿಯಾ ಪರಿವಾರದ ಸಂಸ್ಥಾಪಕ ಅಧ್ಯಕ್ಷ ಗೋವಿಂದ ಗೌಡ್ರು ದಿನಸಿ ಕಿಟ್ ಅನ್ನು ವಿತರಿಸಿದ್ದಾರೆ. ಯಂಗ್ ಇಂಡಿಯಾ ನಮ್ಮ ಸಂಸ್ಥಾಪಕರು, ನಮ್ಮ ಆಟೋ ಚಾಲಕರು, ನಮ್ಮ ಅಣ್ಣತಮ್ಮರಾತು, ನಮ್ಮ ಅಧ್ಯಕ್ಷರಾತು, ನಮ್ಮ ಗೌಡ್ರು ಸರ್ ಆತು, ಅವರೆಲ್ಲ ಸುದ್ದಿ ನೋಡಿ ಸರ್ ಇವತ್ತು ಬಂದ್ ನನಗ ಮನಿ ಮಠ ಬಂದ್ ಕಾಸಿ ಕಿಟ್ ಕೊಟ್ರ ಸರ್. ಸ್ವಲ್ಪ ಖುಷಿ ಅಂದಿದ್ರಿ ಸರ್. ನನ್ನ ಕಷ್ಟದಾಗ ಅಂತಂದ್ರು ಬಂದ್ ನನ್ಗೆ ಹೆಲ್ಪ್ ಮಾಡ ಅಂತಾರಿ ಸರ್. ಆಟೋ ಚಾಲಕರು ಕೂಡ ರೇಖಾ ಬೆನ್ನಿಗೆ ನಿಂತಿದ್ದು ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸರ್ಕಾರ ಕೂಡಲೇ ಆಟೋ ಚಾಲಕರ ಸಹಾಯಕ್ಕೆ ಬರಬೇಕು ಅಂತ ಒತ್ತಾಯಿಸಿದ್ದಾರೆ. ಎಲ್ಲ ಆಟೋ ಚಾಲಕರು ಸಂಕಟದಾಗ ಅದಾರ. ಸರ್ಕಾರ ಅವ್ರ ನೆರವಿಗೆ ಧಾವಿಸಬೇಕು. ಈಗ ಅವ್ರಿಗೆ ಬ್ಯಾಂಕಿನ ಸಾಲ ಕಟ್ಟಾವಿರ್ತಾವ, ಫೈನಾನ್ಸ್ ಕಂತು ಕಟ್ಟಾವಿರ್ತಾವ. ಅಂತ ಟೈಮ್ನಾಗ ಅವ್ರಿಗೆ ದುಡಿಮೆ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಾ ಕಡೆಯಿಂದನೂ ಪ್ರೆಷರ್ ಆಗುತ್ತೆ. ಸರ್ಕಾರ ಆಟೋ ಚಾಲಕರ ನೆರವಿಗೆ ಬರಬೇಕು. ಆಟೋ ಚಾಲಕಿ ರೇಖಾಗೆ ದಿನಸಿ ಕಿಟ್ ಸಿಕ್ಕಿದ್ದು ರಿಪಬ್ಲಿಕ್ ಕನ್ನಡ ವರದಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅವರು ಆ ಅವಳಿ ನಗರದ ಪ್ರಥಮ ಆಟೋ ಚಾಲಕಿ. ಪತಿ ಮರಣದ ನಂತರ ಆಟೋವನ್ನ ಚಾಲನೆ ಮಾಡ್ತಾ ಬದುಕನ್ನ ಕಟ್ಟಿಕೊಂಡ ಗಟ್ಟಿಗಿತ್ಯಾಕೆ. ಆದರೆ ಕೊಲ್ಲಿ ಕದನ ಅವರ ಬಾಳಲ್ಲಿ ಬಿರುಗಾಳಿಯನ್ನ ಉಂಟು ಮಾಡಿತು. ಎಲ್ಪಿಜಿ ದರ ಏರಿಕೆಯಿಂದ ಆಟೋ ಓಡಿಸಲು ಆಗದಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅವರಿಗೆ ಸಹಾಯದ ಹಸ್ತ ಒದಗಿ ಬಂದಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊಲ್ಲಿ ಕದನ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಅಡುಗೆ ಅನಿಲಕ್ಕಾಗಿ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ನಿಲ್ಲೋದು ತಪ್ಪಿಲ್ಲ. ಇದರ ನಡುವೆ ಎಲ್ಪಿಜಿಗಾಗಿ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಇನ್ನು ಈ ಆಟೋ ಚಾಲಕಿ ರೇಖಾ ಹಲ್ಲೂರು ಅಂತ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಆಟೋ ಓಡಿಸಿಕೊಂಡು ಬದುಕಿನ ಬಂಡಿಯನ್ನ ಸಾಗಿಸ್ತಾ ಇದ್ರು. ಆದರೆ ಕೊಲ್ಲಿ ಕದನ ಇವರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಆಟೋ ಚಾಲಕಿಗೆ ದಿನಸಿ ಕಿಟ್ ವಿತರಣೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸಹಾಯ ಹಸ್ತ. ಆಟೋ ಚಾಲಕಿ ರೇಖಾ ಪತಿ ಕಳೆದ 2 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಪತಿಯ ನಿಧನದ ಬಳಿಕ ಆಟೋ ಚಾಲನೆ ಮಾಡುತ್ತಾ ಇಬ್ಬರು ಮಕ್ಕಳನ್ನ ಸಾಕಿ ಸಲುವ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಮಗಳಿಗೆ ಸಕ್ಕರೆ ಕಾಯಿಲೆ. ಆಟೋ ಚಾಲನೆ ಮಾಡಿ ಬಂದ ಹಣದಿಂದ ಆಸ್ಪತ್ರೆ ಖರ್ಚು ಹಾಗೂ ಮನೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ರು. ಆದರೆ ಕೊಲ್ಲಿ ಯುದ್ಧದ ಪರಿಣಾಮ ಎಲ್ಪಿಜಿ ದರ ಏರಿಕೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕಳೆದೊಂದು ವಾರದಿಂದ ಆಟೋ ನಿಂತ ಜಾಗದಲ್ಲೇ ನಿಂತಿತ್ತು. ಮೊದಲೇ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ರೇಖಾಗೆ ಸಾಕಷ್ಟು ಸಮಸ್ಯೆಯಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇವರಿಗೆ ಸಹಾಯ ಹಸ್ತ ಒದಗಿ ಬಂದಿದೆ. ಯಂಗ್ ಇಂಡಿಯಾ ಪರಿವಾರದ ಸಂಸ್ಥಾಪಕ ಅಧ್ಯಕ್ಷ ಗೋವಿಂದ ಗೌಡ್ರು ದಿನಸಿ ಕಿಟ್ ಅನ್ನು ವಿತರಿಸಿದ್ದಾರೆ. ಯಂಗ್ ಇಂಡಿಯಾ ನಮ್ಮ ಸಂಸ್ಥಾಪಕರು, ನಮ್ಮ ಆಟೋ ಚಾಲಕರು, ನಮ್ಮ ಅಣ್ಣತಮ್ಮರಾತು, ನಮ್ಮ ಅಧ್ಯಕ್ಷರಾತು, ನಮ್ಮ ಗೌಡ್ರು ಸರ್ ಆತು, ಅವರೆಲ್ಲ ಸುದ್ದಿ ನೋಡಿ ಸರ್ ಇವತ್ತು ಬಂದ್ ನನಗ ಮನಿ ಮಠ ಬಂದ್ ಕಾಸಿ ಕಿಟ್ ಕೊಟ್ರ ಸರ್. ಸ್ವಲ್ಪ ಖುಷಿ ಅಂದಿದ್ರಿ ಸರ್. ನನ್ನ ಕಷ್ಟದಾಗ ಅಂತಂದ್ರು ಬಂದ್ ನನ್ಗೆ ಹೆಲ್ಪ್ ಮಾಡ ಅಂತಾರಿ ಸರ್. ಆಟೋ ಚಾಲಕರು ಕೂಡ ರೇಖಾ ಬೆನ್ನಿಗೆ ನಿಂತಿದ್ದು ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸರ್ಕಾರ ಕೂಡಲೇ ಆಟೋ ಚಾಲಕರ ಸಹಾಯಕ್ಕೆ ಬರಬೇಕು ಅಂತ ಒತ್ತಾಯಿಸಿದ್ದಾರೆ. ಎಲ್ಲ ಆಟೋ ಚಾಲಕರು ಸಂಕಟದಾಗ ಅದಾರ. ಸರ್ಕಾರ ಅವ್ರ ನೆರವಿಗೆ ಧಾವಿಸಬೇಕು. ಈಗ ಅವ್ರಿಗೆ ಬ್ಯಾಂಕಿನ ಸಾಲ ಕಟ್ಟಾವಿರ್ತಾವ, ಫೈನಾನ್ಸ್ ಕಂತು ಕಟ್ಟಾವಿರ್ತಾವ. ಅಂತ ಟೈಮ್ನಾಗ ಅವ್ರಿಗೆ ದುಡಿಮೆ ಆಗಿಲ್ಲ ಅಂತಂದ್ರೆ
ಅವ್ರಿಗೆಲ್ಲಾ ಕಡೆಯಿಂದನೂ ಪ್ರೆಷರ್ ಆಗುತ್ತೆ. ಸರ್ಕಾರ ಆಟೋ ಚಾಲಕರ ನೆರವಿಗೆ ಬರಬೇಕು. ಆಟೋ ಚಾಲಕಿ ರೇಖಾಗೆ ದಿನಸಿ ಕಿಟ್ ಸಿಕ್ಕಿದ್ದು ರಿಪಬ್ಲಿಕ್ ಕನ್ನಡ ವರದಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅವರು ಆ ಅವಳಿ ನಗರದ ಪ್ರಥಮ ಆಟೋ ಚಾಲಕಿ. ಪತಿ ಮರಣದ ನಂತರ ಆಟೋವನ್ನ ಚಾಲನೆ ಮಾಡ್ತಾ ಬದುಕನ್ನ ಕಟ್ಟಿಕೊಂಡ ಗಟ್ಟಿಗಿತ್ಯಾಕೆ. ಆದರೆ ಕೊಲ್ಲಿ ಕದನ ಅವರ ಬಾಳಲ್ಲಿ ಬಿರುಗಾಳಿಯನ್ನ ಉಂಟು ಮಾಡಿತು. ಎಲ್ಪಿಜಿ ದರ ಏರಿಕೆಯಿಂದ ಆಟೋ ಓಡಿಸಲು ಆಗದಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅವರಿಗೆ ಸಹಾಯದ ಹಸ್ತ ಒದಗಿ ಬಂದಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊಲ್ಲಿ ಕದನ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಅಡುಗೆ ಅನಿಲಕ್ಕಾಗಿ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ನಿಲ್ಲೋದು ತಪ್ಪಿಲ್ಲ. ಇದರ ನಡುವೆ ಎಲ್ಪಿಜಿಗಾಗಿ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಇನ್ನು ಈ ಆಟೋ ಚಾಲಕಿ ರೇಖಾ ಹಲ್ಲೂರು ಅಂತ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಆಟೋ ಓಡಿಸಿಕೊಂಡು ಬದುಕಿನ ಬಂಡಿಯನ್ನ ಸಾಗಿಸ್ತಾ ಇದ್ರು. ಆದರೆ ಕೊಲ್ಲಿ ಕದನ ಇವರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಆಟೋ ಚಾಲಕಿಗೆ ದಿನಸಿ ಕಿಟ್ ವಿತರಣೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸಹಾಯ ಹಸ್ತ. ಆಟೋ ಚಾಲಕಿ ರೇಖಾ ಪತಿ ಕಳೆದ 2 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಪತಿಯ ನಿಧನದ ಬಳಿಕ ಆಟೋ ಚಾಲನೆ ಮಾಡುತ್ತಾ ಇಬ್ಬರು ಮಕ್ಕಳನ್ನ ಸಾಕಿ ಸಲುವ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಮಗಳಿಗೆ ಸಕ್ಕರೆ ಕಾಯಿಲೆ. ಆಟೋ ಚಾಲನೆ ಮಾಡಿ ಬಂದ ಹಣದಿಂದ ಆಸ್ಪತ್ರೆ ಖರ್ಚು ಹಾಗೂ ಮನೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ರು. ಆದರೆ ಕೊಲ್ಲಿ ಯುದ್ಧದ ಪರಿಣಾಮ ಎಲ್ಪಿಜಿ ದರ ಏರಿಕೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕಳೆದೊಂದು ವಾರದಿಂದ ಆಟೋ ನಿಂತ ಜಾಗದಲ್ಲೇ ನಿಂತಿತ್ತು. ಮೊದಲೇ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ರೇಖಾಗೆ ಸಾಕಷ್ಟು ಸಮಸ್ಯೆಯಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇವರಿಗೆ ಸಹಾಯ ಹಸ್ತ ಒದಗಿ ಬಂದಿದೆ. ಯಂಗ್ ಇಂಡಿಯಾ ಪರಿವಾರದ ಸಂಸ್ಥಾಪಕ ಅಧ್ಯಕ್ಷ ಗೋವಿಂದ ಗೌಡ್ರು ದಿನಸಿ ಕಿಟ್ ಅನ್ನು ವಿತರಿಸಿದ್ದಾರೆ. ಯಂಗ್ ಇಂಡಿಯಾ ನಮ್ಮ ಸಂಸ್ಥಾಪಕರು, ನಮ್ಮ ಆಟೋ ಚಾಲಕರು, ನಮ್ಮ ಅಣ್ಣತಮ್ಮರಾತು, ನಮ್ಮ ಅಧ್ಯಕ್ಷರಾತು, ನಮ್ಮ ಗೌಡ್ರು ಸರ್ ಆತು, ಅವರೆಲ್ಲಾ ಸುದ್ದಿ ನೋಡಿ ಸರ್ ಇವತ್ತು ಬಂದ್ ನನಗ ಮನಿ ಮಠ ಬಂದ್ ಕಾಸಿ ಕಿಟ್ ಕೊಟ್ರ ಸರ್. ಸ್ವಲ್ಪ ಖುಷಿ ಅಂದಿದ್ರಿ ಸರ್. ನನ್ನ ಕಷ್ಟದಾಗ ಅಂತಂದ್ರು ಬಂದ್ ನನ್ಗೆ ಹೆಲ್ಪ್ ಮಾಡ ಅಂತಾರಿ ಸರ್. ಆಟೋ ಚಾಲಕರು ಕೂಡ ರೇಖಾ ಬೆನ್ನಿಗೆ ನಿಂತಿದ್ದು ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸರ್ಕಾರ ಕೂಡಲೇ ಆಟೋ ಚಾಲಕರ ಸಹಾಯಕ್ಕೆ ಬರಬೇಕು ಅಂತ ಒತ್ತಾಯಿಸಿದ್ದಾರೆ. ಎಲ್ಲ ಆಟೋ ಚಾಲಕರು ಸಂಕಟದಾಗ ಅದಾರ. ಸರ್ಕಾರ ಅವ್ರ ನೆರವಿಗೆ ಧಾವಿಸಬೇಕು. ಈಗ ಅವ್ರಿಗೆ ಬ್ಯಾಂಕಿನ ಸಾಲ ಕಟ್ಟಾವಿರ್ತಾವ, ಫೈನಾನ್ಸ್ ಕಂತು ಕಟ್ಟಾವಿರ್ತಾವ. ಅಂತ ಟೈಮ್ನಾಗ ಅವ್ರಿಗೆ ದುಡಿಮೆ ಆಗಿಲ್ಲ ಅಂತಂದ್ರೆ ಅವ್ರಿಗೆಲ್ಲಾ ಕಡೆಯಿಂದನೂ ಪ್ರೆಷರ್ ಆಗುತ್ತೆ. ಸರ್ಕಾರ ಆಟೋ ಚಾಲಕರ ನೆರವಿಗೆ ಬರಬೇಕು. ಆಟೋ ಚಾಲಕಿ ರೇಖಾಗೆ ದಿನಸಿ ಕಿಟ್ ಸಿಕ್ಕಿದ್ದು ರಿಪಬ್ಲಿಕ್ ಕನ್ನಡ ವರದಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅವರು ಆ ಅವಳಿ ನಗರದ ಪ್ರಥಮ ಆಟೋ ಚಾಲಕಿ. ಪತಿ ಮರಣದ ನಂತರ ಆಟೋವನ್ನ ಚಾಲನೆ ಮಾಡ್ತಾ ಬದುಕನ್ನ ಕಟ್ಟಿಕೊಂಡ ಗಟ್ಟಿಗಿತ್ಯಾಕೆ. ಆದರೆ ಕೊಲ್ಲಿ ಕದನ ಅವರ ಬಾಳಲ್ಲಿ ಬಿರುಗಾಳಿಯನ್ನ ಉಂಟು ಮಾಡಿತು. ಎಲ್ಪಿಜಿ ದರ ಏರಿಕೆಯಿಂದ ಆಟೋ ಓಡಿಸಲು ಆಗದಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅವರಿಗೆ ಸಹಾಯದ ಹಸ್ತ ಒದಗಿ ಬಂದಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊಲ್ಲಿ ಕದನ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಅಡುಗೆ ಅನಿಲಕ್ಕಾಗಿ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ನಿಲ್ಲೋದು ತಪ್ಪಿಲ್ಲ. ಇದರ ನಡುವೆ ಎಲ್ಪಿಜಿಗಾಗಿ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಇನ್ನು ಈ ಆಟೋ ಚಾಲಕಿ ರೇಖಾ ಹಲ್ಲೂರು ಅಂತ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಆಟೋ ಓಡಿಸಿಕೊಂಡು ಬದುಕಿನ ಬಂಡಿಯನ್ನ ಸಾಗಿಸ್ತಾ ಇದ್ರು. ಆದರೆ ಕೊಲ್ಲಿ ಕದನ ಇವರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಆಟೋ ಚಾಲಕಿಗೆ ದಿನಸಿ ಕಿಟ್ ವಿತರಣೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸಹಾಯ ಹಸ್ತ. ಆಟೋ ಚಾಲಕಿ ರೇಖಾ ಪತಿ ಕಳೆದ 2 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಪತಿಯ ನಿಧನದ ಬಳಿಕ ಆಟೋ ಚಾಲನೆ ಮಾಡುತ್ತಾ ಇಬ್ಬರು ಮಕ್ಕಳನ್ನ ಸಾಕಿ ಸಲುವ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಮಗಳಿಗೆ ಸಕ್ಕರೆ ಕಾಯಿಲೆ. ಆಟೋ ಚಾಲನೆ ಮಾಡಿ ಬಂದ ಹಣದಿಂದ ಆಸ್ಪತ್ರೆ ಖರ್ಚು ಹಾಗೂ ಮನೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ರು. ಆದರೆ ಕೊಲ್ಲಿ ಯುದ್ಧದ ಪರಿಣಾಮ ಎಲ್ಪಿಜಿ ದರ ಏರಿಕೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕಳೆದೊಂದು ವಾರದಿಂದ ಆಟೋ ನಿಂತ ಜಾಗದಲ್ಲೇ ನಿಂತಿತ್ತು. ಮೊದಲೇ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ರೇಖಾಗೆ ಸಾಕಷ್ಟು ಸಮಸ್ಯೆಯಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇವರಿಗೆ ಸಹಾಯ ಹಸ್ತ ಒದಗಿ ಬಂದಿದೆ. ಯಂಗ್ ಇಂಡಿಯಾ ಪರಿವಾರದ ಸಂಸ್ಥಾಪಕ ಅಧ್ಯಕ್ಷ ಗೋವಿಂದ ಗೌಡ್ರು ದಿನಸಿ ಕಿಟ್ ಅನ್ನು ವಿತರಿಸಿದ್ದಾರೆ. ಯಂಗ್ ಇಂಡಿಯಾ ನಮ್ಮ ಸಂಸ್ಥಾಪಕರು, ನಮ್ಮ ಆಟೋ ಚಾಲಕರು, ನಮ್ಮ ಅಣ್ಣತಮ್ಮರಾತು, ನಮ್ಮ ಅಧ್ಯಕ್ಷರಾತು, ನಮ್ಮ ಗೌಡ್ರು ಸರ್ ಆತು, ಅವರೆಲ್ಲಾ ಸುದ್ದಿ ನೋಡಿ ಸರ್ ಇವತ್ತು ಬಂದ್ ನನಗ ಮನಿ ಮಠ ಬಂದ್ ಕಾಸಿ ಕಿಟ್ ಕೊಟ್ರ ಸರ್. ಸ್ವಲ್ಪ ಖುಷಿ ಅಂದಿದ್ರಿ ಸರ್. ನನ್ನ ಕಷ್ಟದಾಗ ಅಂತಂದ್ರು ಬಂದ್ ನನ್ಗೆ ಹೆಲ್ಪ್ ಮಾಡ ಅಂತಾರಿ ಸರ್.
ಆಟೋ ಚಾಲಕರು ಕೂಡ ರೇಖಾ ಬೆನ್ನಿಗೆ ನಿಂತಿದ್ದು ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸರ್ಕಾರ ಕೂಡಲೇ ಆಟೋ ಚಾಲಕರ ಸಹಾಯಕ್ಕೆ ಬರಬೇಕು ಅಂತ ಒತ್ತಾಯಿಸಿದ್ದಾರೆ. ಎಲ್ಲ ಆಟೋ ಚಾಲಕರು ಸಂಕಟದಾಗ ಅದಾರ. ಸರ್ಕಾರ ಅವ್ರ ನೆರವಿಗೆ ಧಾವಿಸ್ಬೇಕು. ಈಗ ಅವ್ರಿಗೆ ಬ್ಯಾಂಕಿನ ಸಾಲ ಕಟ್ಟಾವಿರ್ತಾವ, ಫೈನಾನ್ಸ್ ಕಂತು ಕಟ್ಟಾವಿರ್ತಾವ. ಅಂತ ಟೈಮ್ನಾಗ ಅವ್ರಿಗೆ ದುಡಿಮೆ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಾ ಕಡೆಯಿಂದನೂ ಪ್ರೆಷರ್ ಆಗುತ್ತೆ. ಸರ್ಕಾರ ಆಟೋ ಚಾಲಕರ ನೆರವಿಗೆ ಬರಬೇಕು. ಆಟೋ ಚಾಲಕಿ ರೇಖಾಗೆ ದಿನಸಿ ಕಿಟ್ ಸಿಕ್ಕಿದ್ದು ರಿಪಬ್ಲಿಕ್ ಕನ್ನಡ ವರದಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ ಗದಗ.